ಸಮ್ಮರ್ ಬಂದಾಯಿತು, ಐಸ್ ಕ್ರೀಮ್ ಹೆಂಗೆ ಮಾಡೋದು ನೋಡೋಣ. ಬನ್ನಿ, 4 ಇಂಗ್ರೀಡಿಯೆಂಟ್ಸಲ್ಲಿ ಅಂಗಡಿಯಲ್ಲಿ ಸಿಗಿರೋ ಐಸ್ ಕ್ರೀಮ್ನ ಮನೇಲೇ ಮಾಡೋಣ. ನಾನಿಲ್ಲಿ 1 ಲೀಟ್ರಷ್ಟು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇವಾಗ ಕಾಯ್ದಿರೋ ಹಾಲಿಂದ 1 ಬೌಲಷ್ಟು ಹಾಲನ್ನು ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಹಾಲನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಹಾಲನ್ನು ಸಿಮ್ಮಲ್ಲಿಟ್ಕೊಂಡು ಥಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಾಯಿಸ್ಕೊಂಡು 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಿಟ್ಕೊಂಡಿರೋದನ್ನ ಒಂದು 30ರಿಂದ 40 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ನೋಡಿ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈ ಕನ್ಸಿಸ್ಟೆನ್ಸಿ ಬಂದಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಿರ್ಗಾ ಒಂದು ಸತಿ ರುಬ್ಕೊಳ್ಳೋಣ. ಇದು ರುಬ್ಬಾದಮೇಲೆ ಐಸ್ ಕ್ರೀಮ್ ಮೋಲ್ಡಲ್ಲೂ ಹಾಕೊಬೋದು. ನಾನಿಲ್ಲಿ ಚಿಕ್ಕ ಮಡಿಕೆ ಮತ್ತು ಪಾತ್ರೆಯಲ್ಲಿ ಹಾಕಿ 8 to 10 hours ನಾನು ಫ್ರೀಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮ್ಮ ರುಚಿಕರವಾದ 4 ಇಂಗ್ರೀಡಿಯೆಂಟ್ಸ್ ಐಸ್ ಕ್ರೀಮ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅಂಗಡಿಯಲ್ಲಿ ತರೋ ಐಸ್ ಕ್ರೀಮ್ ಥರನೇ ಇರುತ್ತೆ, ತುಂಬ ಹೆಲ್ದಿನೂ ಕೂಡ.